ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ, ನೋಡಿ ಆದಷ್ಟು. ಪಾವಡ ಪಾವಡದಿಂದ ಸ್ವಲ್ಪ ತುಮಕೂರು ರೋಡ್ ಸೈಡ್ ಬಂದರೆ ಕಣಿವೆ ನರಸಿಂಹಸ್ವಾಮಿ ದೇವಸ್ಥಾನ ಅಂತೇಳಿ ಸಿಗುತ್ತೆ. ಅಲ್ಲಿ ಕಣಿವೆ ನರಸಿಂಹಸ್ವಾಮಿ ದೇವಸ್ಥಾನದಾಗೆ ಸಾಕಷ್ಟು ಜನ ಸೇರಿದ್ರು. ಅದು ಯಾಕಪ್ಪ ಇಷ್ಟೊಂದು ಜನ ಅಂತೇಳಿ ನಾವು ನೋಡೋಕೆ ಹೋದ್ವಿ. ಅಲ್ಲಿ ಏನು ಬ್ಯಾರಿಕೇಡ್ಗಳೆಲ್ಲ ಹಾಕಿಬಿಟ್ಟು ಆ ಕಡೆ ಈ ಕಡೆ ಎಲ್ಲನ ಬಸ್ಸುಗಳೆಲ್ಲನ ಬೈಕುಗಳು, ಕಾರುಗಳು ಭಾಳಷ್ಟು ಜನ ಇದ್ದರು. ಅದು ಯಾಕಾಗಿ ಇಷ್ಟೊಂದು ಜನ ಇದ್ದಾರೆ ಅಂತೇಳಿ ನಾವು ನೋಡೋಕ್ಕಂತೇಳಿ ಹೋದಾಗ, ಇವತ್ತು ಕಣಿವೆ ನರಸಿಂಹಸ್ವಾಮಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ನಡೆದಿದೆ ಇವತ್ತಿನ ದಿವಸ. ಹಾಗಾಗಿ ನಾವು ಆ ಕಡೆಗೆ ಹೋಗ್ತಾ ಇದ್ವಿ, ತುಮಕೂರು ಸೈಡು. ಹಾಗಾಗಿ ಇಳಿದು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಮುಂದಿನ ಕಾರ್ಯಕ್ರಮ ಮಾಡೋಣ ಅಂಥೇಳಿ ಹೋದ್ವಿ. ಏನು ಆ ಕಡೆ ಈ ಕಡೆ ಭಾಳಷ್ಟು ಜನ, ಸಾಕಷ್ಟು ಜನ ಇದ್ದಾರೆ ಗುರು, ಅಷ್ಟಿಷ್ಟು ಜನ ಎಲ್ಲ. ಹಾಗಾಗಿ ನಾವು ಎಲ್ಲ ತುಮಕೂರು ಸೈಡ್ ಹೋಗ್ಬೇಕಾಯ್ತು. ಹಾಗಾಗಿ ಇಳ್ಕೊಂಡ್ವಿ. ಇದು ನಾವು ನೋಡಿದರೆ ಏನು ಇಷ್ಟೊಂದು ಜನ ಸೇರಿದರೆ ನಮಗೂ ಬೇಗ ಅರ್ಥ ಆಗಲಿಲ್ಲ. ಏನು ಇಷ್ಟೊಂದು ಸಾಕಷ್ಟು ಜನ ಸೇರಿದ್ದಾರಲ್ಲ ಅಂಥೇಳಿ. ಹಾಗಾಗಿ ಹೋದ್ವಿ ದೇವಸ್ಥಾನಕ್ಕೆ. ಭಾಳ ಚೆನ್ನಾಗಿದೆ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಸಾಕಷ್ಟು ಮದುವೆಗಳು ಕೂಡ ಆಗಿದೆ. ಮದುವೆ ಸಾಕಷ್ಟು ಅಂದರೆ ಸಾವಿರಾರು ಮದುವೆಗಳು ಕೂಡ ನಡೆದಿದೆ. ಇದು ಎಲ್ಲಿ ಅಂದರೆ ಇರೋದು ತುಮಕೂರು ರೋಡು ಅಂದರೆ ಪಾವಗಡದಿಂದನ ಒಂದು 3 ಕಿಲೋಮೀಟ್ರ್ ಆಗುತ್ತೆ ಈ ದೇವಸ್ಥಾನಕ್ಕೆ. ಕಣಿವೆ ನರಸಿಂಹಸ್ವಾಮಿ ದೇವಸ್ಥಾನ ಅಂತಂದರೆ ಈ ಮೇಯ್ನ್ ರೋಡ್ ಪಕ್ಕದಲ್ಲೇ ಇದೆ. ಮೇಯ್ನ್ ರೋಡ್ ಹೈವೇ, ತುಮಕೂರು ಟು ಪಾವಗಡ ಹೈವೇ ಪಕ್ಕದಲ್ಲೇ ಇದೆ. ಸಾಕಷ್ಟು ಜನ ಸೇರಿದ್ರು. ಇವತ್ತು ರಥೋತ್ಸವ ಕಾರ್ಯಕ್ರಮ ನಡೆದಿದೆ. ನೋಡಿ, ಎಲ್ಲ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಆ ಕಡೆ ಸೈಡ್ ಈ ಕಡೆ ಸೈಡ್ ಎಲ್ಲನ ಸಾಕಷ್ಟು ಜನ ಬಂದಿತ್ತು, ತುಂಬ ಜನ ಸೇರಿತ್ತು. ಒಳಗಡೆ ಅಂತೂ ಸಾಕಷ್ಟು ಕ್ಯೂ ಇತ್ತು ಒಳಗಡೆಗೆ ಹೋಗೋಕ್ಕೆ. ನಾವು ದರ್ಶನ ಮಾಡಿಕೊಂಡು ಹೊರಗಡೆ ಎಲ್ಲ ಬಂದ್ವಿ. ಆ ದರ್ಶನ ಮಾಡೋಕ್ಕೆ ಹೋಗ್ತಕ್ಕಂಥದ್ರಲ್ಲಿ ಲೈನಲ್ಲಿ ನೋಡಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವ ದೇವಸ್ಥಾನ ಭಾಳ ಚೆನ್ನಾಗಿದೆ, ಭಾಳ ಅದ್ಭುತವಾಗಿದೆ ದೇವಸ್ಥಾನ ಮಾತ್ರನ. ಯಾರಾದ್ರೂ ಈ ವಿಡಿಯೋ ನೋಡ್ತಕ್ಕಂಥವ್ರು ಹೊಸ್ದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಕಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಓಕೆ ಅನಿಸಿದರೆ ಒಂದೇ ಒಂದು ಲೈಕ್ ಮಾಡಿ. ನೋಡಿ, ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ರಥ ನೋಡಿ ಯಾವ ರೀತಿ ಇದೆ ಅನ್ನೋದು ಎಲ್ಲ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ. ಸಾಕಷ್ಟು ಜನ ಬಂದಿತ್ತು ಇವತ್ತಿನ ದಿವಸ. ಅಷ್ಟಿಷ್ಟು ಜನ ಅಲ್ಲ, ತುಂಬ ಜನ ಬಂದಿತ್ತು. ನೋಡಿ, ಪೂಜೆ ಕಾರ್ಯಕ್ರಮದಲ್ಲಿ ತೊಡಗಿರತಕ್ಕಂಥ ಭಕ್ತಾದಿಗಳು ಸಂಪೂರ್ಣವಾಗಿ ಮುಳುಗೋಗಿದ್ದಾರೆ. ನರಸಿಂಹಸ್ವಾಮಿ ಭಕ್ತರೆಲ್ಲನ ದರ್ಶನದಲ್ಲೇ ಮುಳುಗೋಗಿದ್ದಾರೆ. ಪಕ್ಕದಲ್ಲಿ ಮತ್ತೆ ದರ್ಶನ ಮಾಡ್ಕೊಬಂದು ಈ ಕಡೆ ಹೊರಗಡೆ ಬಂದರೆ ಇಲ್ಲಿ ಊಟದ ವ್ಯವಸ್ಥೆ ಅಂತೂ ತುಂಬ ಅದ್ಭುತವಾಗಿತ್ತು. ಎಲ್ಲ ಮೊಸರನ್ನ, ಪಲಾವು, ಕೇಸರಿ ಬಾತು ಎಲ್ಲ ಸಾಕಷ್ಟು ಜನಕ್ಕೆ ವಿತರಣೆ ಮಾಡಿದ್ದಾರೆ. ಅನ್ನ ಸಂತರ್ಪಣೆ ಮಾಡಿದ್ದಾರೆ, ಪ್ರಸಾದ ಮಾಡಿದ್ದಾರೆ. ನೋಡಿ, ಆ ವಿಡಿಯೋನೆಲ್ಲ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ. ನೆಮ್ಮದಿಗೆ ದರ್ಶನ ಮಾಡಿಕೊಂಡು ಊಟ ಮಾಡಿ ಅವ್ರವ್ರ ಮನೆಗೆಲ್ಲನ ತೆರಳಿದ್ದಾರೆ. ನೋಡಿ, ತೋರಿಸ್ಕೊಡ್ತಾಯಿದ್ದೀನಿ ನೋಡಿ. ಸಾಕಷ್ಟು ಜನ ಬಂದಿತ್ತು, ಅಷ್ಟಿಷ್ಟು ಜನ ಅಲ್ಲ, ತುಂಬ ಜನ ಬಂದಿತ್ತು. ಅದೇ ವಿಡಿಯೋನ ಎಲ್ಲನ ನೋಡಿ ತೋರಿಸ್ಕೊಡ್ತಿದ್ದೀನಿ. ಸ್ವಾಮಿಗಳು ಎಲ್ಲ ಪ್ರತಿಯೊಬ್ಬರು ಭಕ್ತಾದಿಗಳಿಗೆ ಬಟ್ಟಿಡ್ತಾ ಇದ್ದಾರೆ. ನೋಡಿ ಎಷ್ಟು ಜನ ಇದೆ ಅಂಥೇಳಿ ತೋರಿಸ್ತಾ ಇದ್ದೀನಿ ನೋಡಿ. ಸಾಕಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಗುರು, ತುಂಬ ಜನಕ್ಕೆ ಶೇರ್ ಮಾಡಿ. ಮಸ್ತಾಗಿ ಇದೇ ಥರನೇ ದೇವಸ್ಥಾನದಾಗಲಿ ಇನ್ನೊಂದು ಮತ್ತೊಂದು ವಿಡಿಯೋಗಳೆಲ್ಲ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ದಯವಿಟ್ಟು ಯಾರ್ಯಾರು ನಮ್ಮ ಹೊಸ್ದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಈ ವಿಡಿಯೋನ ಮಗದೊಮ್ಮೆ ಹೇಳ್ತಾಯಿದ್ದೀನಿ, ದಯವಿಟ್ಟು ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ
ನಮಗೆ ತುಂಬ ಸಹಾಯ ಆಗುತ್ತೆ. ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೂ ತುಂಬ ಸಪೋರ್ಟ್ ಸಿಗ್ದಂಗೆ ಆಗುತ್ತೆ ನಿಮ್ಮ ಕಡೆಯಿಂದನೇ. ಏನಾದರೂ ನಮ್ಮ ಲೋಪದೋಷಗಳಿದ್ದರೂ ಕೂಡ ಹೇಳಿ ದಯವಿಟ್ಟು ತಿದ್ಕೊಳ್ತೀವಿ. ನಾವೇನು ಹಂಗೇನು ಬೇಜಾರೇನು ಪಟ್ಕೊಳಲ್ಲ. ನೋಡಿ